ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಜ್ಯೋತಿ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ ಶುರು ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇದು ನನ್ನ ಮಗಳು ಚಿನ್ನಮ್ಮ ಹೇಗೆ ಡ್ಯಾನ್ಸ್ ಆಡ್ತಾ ಇದ್ದಾಳೆ ನೋಡಿ. ಮೊಬೈಲಲ್ಲಿ ಸಾಂಗ್ ಹಾಕ್ಸ್ಕೊಂಬಿಟ್ಟು ಆಟ ಆಡ್ಕೊಂಡು ಡ್ಯಾನ್ಸ್ ಆಡ್ತಾ ಇದ್ದಾಳೆ. ಅವಳಿಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಈ ಥರ ಫ್ರಾಕ್ ಹಾಕ್ಕೊಟ್ಬಿಟ್ರಂತೂ ಫುಲ್ ಬೆಳಗ್ಗೆಯಿಂದ ಸಂಜೆ ತನಕ ಡ್ಯಾನ್ಸ್ ಆಡ್ತಾ ಇರ್ತಾಳೆ. ಫ್ರಾಕ್ ಹಾಕ್ಕೊಂಬಿಟ್ರೆ ಈ ಥರ ಆಟ ಆಡ್ಕೊಂಡು ಡ್ಯಾನ್ಸ್ ಆಡ್ತಾ ಇರ್ತಾಳೆ. ಇವಳು ಯಾವಾಗೂ ಖುಷಿಯಾಗಿರೋದ್ರಿಂದ ದೊಡ್ಡವ್ರು ಹೇಳ್ತಾರಲ್ವ, ಮನೇಲಿ ಮಕ್ಕಳಿದ್ದ ಮನೆಯಲ್ಲಿ ತುಂಬಾ ಖುಷಿ ಅಡಗಿರುತ್ತೆ ಅಂತ. ಆ ರೀತಿ ನಾವು ಕೂಡ ತುಂಬಾ ಖುಷಿಯಾಗಿ ಇವಳನ್ನ ನೋಡಿಕೊಂಡು ನಮಗೆ ದಿನಗಳು ಹೇಗೆ ಕಳೆಯುತ್ತೆ ಅಂತಲೇ ಗೊತ್ತಾಗಲ್ಲ. ಆ ರೀತಿ ಇರ್ತಾರೆ ಮಕ್ಕಳು ನಮ್ಮ ಜೊತೆಯಲ್ಲಿ. ಅವರೆಷ್ಟು ಖುಷಿಯಾಗಿರ್ತಾರೋ ಅಷ್ಟೇ ಖುಷಿಯಾಗಿರ್ತೀವಿ ನಾವು ಕೂಡ. ಹಾಗೆ ನಾನಿವತ್ತು ಮಧ್ಯಾಹ್ನಕ್ಕೆ ಅಡುಗೆಗೆ ಮೆಂತ್ಯ ಚಪಾತಿ ಮತ್ತು ಬೆಂಡೆ ಕರಿ ಚಟ್ನಿ ಮಾಡ್ಕೊತಾ ಇದ್ದೀವಿ. ನಾವಿಲ್ಲಿ ಚಪಾತಿಗೆ ಪ್ಲೇನ್ ಚಪಾತಿ ಮಾಡೋದಕ್ಕಿಂತ ಮೆಂತ್ಯ ಸೊಪ್ಪು ಹಾಕಿ ಚಪಾತಿ ಮಾಡ್ಕೊಂಡಿದ್ದೀವಿ ಇವತ್ತು. ಒಂದಿನ ಮೆಂತ್ಯ ಸೊಪ್ಪು, ಒಂದಿನ ಮೂಲಂಗಿ, ಒಂದಿನ ಕ್ಯಾರೆಟು, ಮತ್ತು ಯಾವುದಾದ್ರೂ ಸೊಪ್ಪಾದರೂ ಪರವಾಗಿಲ್ಲ, ನುಗ್ಗೆ ಸೊಪ್ಪು ಯಾವುದನ್ನಾದರೂ ಹಾಕ್ಕೊಬೋದು. ಹಾಗೆ ಪ್ಲೇನ್ ತಿನ್ನೋದಕ್ಕಿಂತ ಈ ಥರ ಮಕ್ಕಳು ತಿನ್ನೋದಕ್ಕೆ ಸೊಪ್ಪು ತಿಂದಂಗೆ ಆಗುತ್ತೆ, ಚಪಾತಿನೂ ತಿಂದಂಗೆ ಆಗುತ್ತೆ. ಈ ಥರ ಮಧ್ಯದಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸುತ್ತ ಈ ಥರ ಒತ್ಕೊಳ್ಳೋದ್ರಿಂದ ಚಪಾತಿ ತುಂಬ ಚೆನ್ನಾಗಿ ಬೇಯುತ್ತೆ. ಒಳಗಡೆ ಎಲ್ಲ ಹಿಟ್ಟೆಲ್ಲ ಹಾಗೆ ಇರಲ್ಲ. ನನ್ನ ಮಕ್ಕಳೆಲ್ಲ ತಿಂತಾರಲ್ವ, ಅದಕ್ಕೋಸ್ಕರ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಮಾಡಿಕೊಂಡು ಒತ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಬೇಕಾದ್ರೆ ನೀವು ಒಂದ್ಸರಿ ಟ್ರೈ ಮಾಡಿ. ಚಪಾತಿಗೆ ನಾವು ಯಾವಾಗಲೂ ಪ್ಲೇನ್ ತಿನ್ಸೋದಕ್ಕಿಂತ ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮೂಲಂಗಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನನ್ನ ಮಗನಿಗಂತೂ ಚಪಾತಿ ಅಂದರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ನಾವು ಚಪಾತಿಗೆ ಈ ಥರ ಏನಾದರೂ ಒಂದು ಸೊಪ್ಪಾಗಲಿ ತರಕಾರಿ ಆಗಲಿ ಹಾಕ್ಕೊಟ್ಬಿಡ್ತೀವಿ. ಚಪಾತಿ ಯಾವಾಗಲೂ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲಿ ಮಕ್ಕಳು. ಇದಕ್ಕೆ ಬೆಂಡೆ ಕರಿ ಮಾಡ್ಕೊಂಡಿದ್ದೀವಿ. ಬೆಂಡೆ ಕರಿ ಮತ್ತು ಹಾಗೆ ಚಟ್ನಿ ಯಾವಾಗಲೂ ಇರಲೇಬೇಕು. ಚಟ್ನಿ ಯಾವಾಗಲೂ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಚಟ್ನಿ ಮಾಡ್ಕೊಂಡಿದ್ದೀವಿ. ಹಾಗೆ ಮಧ್ಯಾಹ್ನದ ಊಟ ರೆಡಿಯಾಗಿದೆ. ಚಪಾತಿ ಮತ್ತು ಬೆಂಡೆ ಕರಿ ಚಟ್ನಿ ರೆಡಿಯಾಗಿದೆ. ಮತ್ತು ನನ್ನ ಮಗ KFC ಚಿಕನ್ ಬೇಕು ಅಂದಿದ್ದ, ಅದನ್ನು ಮಾರ್ನಿಂಗ್ ಮಾಡಿದ್ವಿ. ಅದನ್ನೇ ಇತ್ತು, ಮಧ್ಯಾಹ್ನಕ್ಕೆ ಅದನ್ನೇ ಕೊಟ್ಟಿದ್ದೀವಿ. ನಾನು KFC ಚಿಕನ್ ವೀಡಿಯೋ ಇನ್ನೊಂದು ದಿನ ನಿಮಗೆ ತಿಳಿಸ್ಕೊಡ್ತೀನಿ, ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಹಾಗೆ ನಾನು ಚಿನ್ನಮ್ಮ ಯಾರಿಗಾದರೂ ಊಟ ತೊಗೊಂಡೋದ್ರೆ ನಾನು ತಿನ್ನಿಸ್ತೀನಿ ಅವರಿಗೆ ಅಂದ್ಬಿಟ್ಟು ಅವ್ರ ತಟ್ಟೆ ಹತ್ರ ಹೊರ್ಟೋಗ್ಬಿಡ್ತಾಳೆ, ನಾನು ತಿನ್ನಿಸ್ತೀನಿ ಅಂತ. ಇವಳೇ ತಿನ್ಸೋಕೆ ಹೋಗ್ತಾಳೆ. ಹಾಗೆ ಮಧ್ಯಾಹ್ನದ ಊಟ ಆದ ನಂತರ ರಾತ್ರಿಲಿ ನಮ್ಮ ಯಜಮಾನ್ರು ಒಂದು ಜಾಕ್ ಫ್ರೂಟ್ ತಂದಿದ್ದರು. ಹಲಸಿನ ಹಣ್ಣು ತುಂಬಾ ಚೆನ್ನಾಗಿತ್ತು, ಚಿಕ್ಕದಾಗಿತ್ತು. ಅದು ಸ್ವಲ್ಪ ಜಾಸ್ತಿ ಹಣ್ಣಿರಲಿಲ್ಲ, ಬಟ್ ಸ್ವೀಟ್ ಮಾತ್ರ ತುಂಬ ಚೆನ್ನಾಗಿತ್ತು ಟೇಸ್ಟು. ನಾವು ಈ ಥರ ಏನಾದರೂ ಸಂಜೆ ಟೈಮಲ್ಲಾಗಲಿ ರಾತ್ರಿ ಟೈಮಲ್ಲಾಗಲಿ ಊಟ ಆದಮೇಲೆ ಟೈಮ್ ಪಾಸ್ ಮಾಡ್ತೀವಿ ಈಚೆ ಕಡೆ. ಫ್ಯಾಮಿಲಿಯವರೆಲ್ಲರೂ ಈಚೆ ಕಡೆ ಕೂತ್ಕೊಂಡು ಜಾಕ್ ಫ್ರೂಟ್ ಎಲ್ಲ ತಿಂದ್ಕೊಂಡು ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡ್ತಾಯಿದ್ವಿ. ಮಕ್ಕಳು ಇರೋದ್ರಿಂದ ಮಕ್ಕಳನ್ನು ಈಚೆ ಕಡೆ ಕರ್ಕೊಂಡು, ಮಕ್ಕಳಿಗೆ ಯಾವಾಗಲೂ ಫೋನ್ ಕೊಟ್ಟು ಕೂರಿಸೋದಕ್ಕಿಂತ ಈ ಥರ ಮನೆಯವ್ರ ಜೊತೆಯಲ್ಲೇ ಟೈಮ್ ಪಾಸ್ ಮಾಡಿಸ್ಕೊಂಡು, ಆಟ ಆಡಿಸ್ಕೊಂಡು, ಏನಾದರೂ ಸಾಂಗ್ ಹೇಳ್ಸ್ಕೊಂಡು, ಕತೆ ಹೇಳ್ಸ್ಕೊಂಡು ಕೂರಿಸ್ಕೊಳ್ಳೋದು ತುಂಬಾ ಈಸಿ ಅಲ್ವಾ. ಇಷ್ಟು ಚೆನ್ನಾಗಿರುತ್ತೆ. ಮಕ್ಕಳನ್ನ ಹೀಗೆ ಆರಾಮಾಗಿ ನೋಡ್ಕೊಂಡಿರ್ಬೋದು. ಆದರೆ ಫ್ಯಾಮಿಲಿಯವ್ರ ಜೊತೆ ಕೂರಿಸಿ ಮಾತಾಡ್ಸಿಸ್ಬೇಕು ಮಕ್ಕಳಿಗೆ ಅಲ್ವಾ. ನಾವು ಈಗಲಿಂದನೇ ಹೇಳ್ಕೊಟ್ರೆ ಅಲ್ವಾ ಅದು ಮಕ್ಕಳಿಗೆ ತುಂಬಾ ಚೆನ್ನಾಗಿ ಅರಿವಾಗೋದು ಮುಂದೆ. ನಾವೆಲ್ಲರೂ ಆರಾಮ್ಸೆ ಖುಷಿಯಾಗಿ ಈ ಥರ ಟೈಮ್ ಪಾಸ್ ಮಾಡಿಕೊಂಡು ಜಾಕ್ ಫ್ರೂಟ್ ತಿಂದ್ವಿ. ನನ್ನ ಮಗಳಂತೂ ಒಂದೇ ಒಂದು ಹಣ್ಣು ಇಸ್ಕೊಂಡು ಸಾಕು ಅನ್ನೋಕ್ಕೆ ಶುರು ಮಾಡಿಬಿಟ್ಲು. ಎಲ್ಲರೂ ಚೆನ್ನಾಗಿತ್ತು. ಅದು ಹಣ್ಣು ಮಾತ್ರ ತುಂಬ ಸಣ್ಣನೇ ಇತ್ತು, ಆದರೂ ಸ್ವೀಟ್ ಚೆನ್ನಾಗಿತ್ತು. ನಾವು ಯಾವಾಗಲೂ ನೈಟ್ ಊಟ ಆದಮೇಲೆ ಈ ಥರ ಈಚೆ ಕಡೆ ಬಂದು ಟೈಮ್ ಪಾಸ್ ಮಾಡ್ತಾಯಿರ್ತೀವಿ. ನನ್ನ ಮಗನೂ ಅಷ್ಟೇ ಸ್ವಲ್ಪ ಓದ್ಕೊಂಡಾದ್ಮೇಲೆ ರಿಫ್ರೆಶ್ಮೆಂಟಿಗೆ ಈಚೆ ಕಡೆ ಬಂದು ಆಟ ಆಡಿಕೊಂಡು ಮತ್ತೆ ಹೋಗಿ ಆಮೇಲೆ ಮಲಗ್ತಾನೆ. ನನ್ನ ಮಗಳಂತೂ ನೋಡಿ, ಎಲ್ಲರೂ ಇದ್ಬಿಟ್ರೆ ಅಷ್ಟೇ ಖುಷಿಯಾಗಿ ಆಟ ಆಡ್ಕೊಂಡಿರ್ತಾಳೆ ಯಾವಾಗ್ಲೂ. ಇದು ನನ್ನ ಇವತ್ತಿನ ವಿಡಿಯೋ ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.